ಓಕೆ, ಇವಾಗ ಒಂದ್ಸತ ನಾವು ರಿವೈಸ್ ಮಾಡೋಣ. ಆರ್ಡಿನರಿ ಇಯರಲ್ಲಿ 52 ವೀಕ್ಸ್ ಪ್ಲಸ್ 1 ಡೇ ಇರುತ್ತೆ. ಲೀಪ್ ಇಯರಲ್ಲಿ 52 ವೀಕ್ಸ್ ಪ್ಲಸ್ 2 ಡೇಸ್. ಈ 1 ಡೇ ಮತ್ತು 2 ಡೇ ಏನಿದೆಯಲ್ಲ ಇದನ್ನು ಆಡ್ ಡೇಸ್ ಅಂತೀವಿ. ಆಡ್ ಡೇಸ್ ಅಂದ್ರೇನು? ವೀಕನ್ನು ಹೊರತುಪಡಿಸಿ ಏನು ಎಕ್ಸ್ಟ್ರಾ ಡೇಸ್ ಉಳಿತಾವಲ್ಲ ಅದನ್ನು ಆಡ್ ಡೇಸ್ ಅಂತೀವಿ. ಆಡ್ ಡೇಸ್ 0, 1, 2, 3, 4, 5, 6 ಇರ್ತವೆ. ಅದರಲ್ಲಿ ಸಂಡೇ, ಮಂಡೇ, ಟ್ಯೂಸ್ಡೇ ಅಂತ ನಾವು ನೇಮಿಂಗ್ ಮಾಡ್ತೀವಿ. ಮತ್ತೆ ಇವಾಗ ಲೀಪ್ ಇಯರ್ನ 2 ಕಂಡೀಷನ್ಸ್ ಇದಾವೆ. ಒಂದೇನಂದ್ರೆ ಡಿವಿಸಿಬಲ್ ಬೈ 4 ಇಫ್ ಇಟ್ ಇಸ್ ಸೆಂಚುರಿ ಶುಡ್ ಬಿ ಡಿವಿಸಿಬಲ್ ಬೈ 400. ಓಕೆನಾ? ಮತ್ತೆ ಇವಾಗ ಒಂದು ಸೆಂಚುರಿಯಲ್ಲಿ ಟೋಟಲಿ 24 ಲೀಪ್ ಇಯರ್ಸ್ ಬರ್ತವೆ, ಹಾಗೆ 76 ಆರ್ಡಿನರಿ ಇಯರ್ಸ್ ಬರ್ತವೆ. ಅದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 5 ಆಡ್ ಡೇಸ್ ಸಿಗುತ್ತೆ. ಅದೇ ರೀತಿ 200 3 ಆಡ್ ಡೇಸ್, 300 ಇಯರಲ್ಲಿ 1 ಆಡ್ ಡೇ, ಹಾಗೆ 400 ಇಯರಲ್ಲಿ 0 ಆಡ್ ಡೇಸ್ ನಮಗೆ ಸಿಗುತ್ತವೆ. ಅವಾಗ ಲಾಸ್ಟ್ ಡೇ ಆಫ್ ಸೆಂಚುರಿ ಶುಡ್ ಬಿ 5 ಇದ್ರೆ ನಾವು ನೋಡಿದ್ವಿ 5 ಆಡ್ ಡೇಸ್ ಇದ್ರೆ ಫ್ರೈಡೇ, 3 ಇದ್ರೆ ವೆನ್ಸ್ಡೇ, 1 ಇದ್ರೆ ಮಂಡೇ, 0 ಇದ್ರೆ ಸಂಡೇ. ಓಕೆನಾ? ಇವಾಗ ಲಾಸ್ಟ್ ಡೇ ನಾವು ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿ ನಾವು ಫಸ್ಟ್ ಡೇ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲಾಸ್ಟ್ ಡೇ ಅಂದ್ರೆ ಫಸ್ಟ್ ಡೇ ಅಂದ್ರೆ ನೋಡೋಣ ಅನ್ಸುತ್ತಾ. ಲಾಸ್ಟ್ ಡೇ ಅಂದರೆ ಲಾಸ್ಟ್ ಡೇ ಡಿಸೆಂಬರ್ 31. ಇಯರ್ನ ಲಾಸ್ಟ್ ಡೇ 31 ಡಿಸೆಂಬರ್ ಇರುತ್ತೆ. ಅದೇ ರೀತಿ ಫಸ್ಟ್ ಡೇ ಇಸ್ ಜನವರಿ 1. ಓಕೆನಾ? ಇವಾಗ ನಾವು ನೋಡಿದ್ವಿ ಆರ್ಡಿನರಿ ಇಯರಲ್ಲಿ ಫಸ್ಟ್ ಡೇ ಈಕ್ವಲ್ ಟು ಲಾಸ್ಟ್ ಡೇ ಮೀನ್ಸ್ 100 ಇಸ್ ಎ ಆರ್ಡಿನರಿ ಇಯರ್. ಯಾಕಂದರೆ ಇದು 4 ಇಂದ ಡಿವೈಡ್ ಆಗ್ತಿದೆ, ಬಟ್ 400 ಇಂದ ಡಿವೈಡ್ ಆಗ್ತಿಲ್ಲ. ಹಾಗಾಗಿ ಇದು ಆರ್ಡಿನರಿ ಇಯರ್ ಆಗಿರುತ್ತೆ. ಹಾಗಾಗಿ ದ ಫಸ್ಟ್ ಡೇ ಇಸ್ ಈಕ್ವಲ್ ಟು ಲಾಸ್ಟ್ ಡೇ. ಅದೇ ರೀತಿ 200 ಕೂಡ, 300 ಕೂಡ ಮಂಡೇ, ವೆನ್ಸ್ಡೇ. ಬಟ್ 400 ಇಯರ್ ಇಸ್ ಎ ಲೀಪ್ ಇಯರ್. ಲೀಪ್ ಇಯರಲ್ಲಿ ಫಸ್ಟ್ ಡೇ ಏನು ಎಕ್ಸ್ ಇದ್ರೆ ಲಾಸ್ಟ್ ಡೇ x+1. ಎಕ್ಸ್ ಅಂದ್ರೇನು? ಸಪೋಸ್ ಮಂಡೇ ಅನ್ಕೊಳ್ಳಿ, ಲಾಸ್ಟ್ ಡೇ x+1 1 ಡೇ ಆ್ಯಡ್ ಮಾಡಬೇಕು. ಇವಾಗ ಫಸ್ಟ್ ಡೇ ಆಫ್ 400 ಇಯರ್ನ ಸ್ಯಾಟರ್ಡೇ ಇದ್ದರೆ ಲಾಸ್ಟ್ ಡೇ ಸ್ಯಾಟರ್ಡೇ +1 ದಟ್ ಈಸ್ ಸಂಡೇ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ರೀತಿ ಆರ್ಡಿನರಿ ಇಯರ್ಗೆ 1 ಇಯರ್ ಜಂಪ್ ಆದರೆ ಕಂಡೀಷನ್ ಅಂದರೆ ಮಂತು ಡೇ ಸೇಮ್ ಇರಬೇಕು. 1 ಇಯರ್ ಮುಂದೆ ಹೋಗಿದ್ವಿ ಅಂದರೆ +1 ಡೇ ಆ್ಯಡ್ ಆಗುತ್ತೆ. ಸಪೋಸ್ ಸಂಡೇ ಇದ್ದರೆ ಮಂಡೇ ಆಗುತ್ತೆ. ಅದೇ ರೀತಿ ಆರ್ಡಿನರಿ ಇಯರಿಂದ ಲೀಪ್ ಇಯರ್ಗೆ ಜಂಪ್ ಆದರೆ 1 ಇಯರ್ ಜಂಪ್ ಆದರೆ ಫೆಬ್ರವರಿ ಬೈ ಚಾನ್ಸ್ ಕ್ರಾಸ್ ಮಾಡಿದ್ರೆ +2 ಡೇ ಆ್ಯಡ್ ಆಗುತ್ತೆ. ಫೆಬ್ರವರಿ ಕ್ರಾಸ್ ಮಾಡದೇ ಇದ್ದರೆ 1 ಡೇ ಆ್ಯಡ್ ಆಗುತ್ತೆ. ಇವಾಗ ನಾವು ಸ್ವಲ್ಪ ಕ್ವಶನ್ನ ನೋಡೋಣ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ. ಇವಾಗ ನಾವು ಕೆಲವೊಂದು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಇನ್ ದ 4th ಡೇ ಆಫ್ ಅ ಮಂತ್ ಈಸ್ ಅ ಸ್ಯಾಟರ್ಡೇ, ವಿಚ್ ಡೇ ವಿಲ್ ಬಿ ದ 5 ಡೇ ಬಿಫೋರ್ 26 ಆಫ್ ದಿಸ್ ಮಂತ್. ಒಂದು ಮಂತ್ ಇದೆ, ಅದನ್ನು 5th ಡೇ ಏನಿದೆ ಅಂದರೆ ಸ್ಯಾಟರ್ಡೇ ಇದೆ. ಸಾರಿ, 4th ಡೇ ಈಸ್ ಸ್ಯಾಟರ್ಡೇ. ನಮ್ಗೆ ಏನು ಕೇಳಿದ್ದಾರೆ ಅಂದರೆ 26th ಡೇನ 5 ಡೇಸ್ ಬಿಫೋರ್ ಅಂದರೆ -5 ಡೇ ಮಾಡಿದರೆ 21st ಡೇ ಏನಿದೆ ಅಂತ ಕೇಳಿದ್ದಾರೆ. ಮೀನ್ಸ್ 4th ಡೇ ಸ್ಯಾಟರ್ಡೇ ಇದ್ದರೆ 21st ಡೇ ಏನಿರುತ್ತೆ ಅಂತ ಕೇಳಿದ್ದಾರೆ. ಅಲ್ಲಿ 21 - 4 ಮಾಡಿದರೆ 17 ಸಿಗುತ್ತೆ. 7 ಮಾಡಿದರೆ 3 ಇಸ್ ಆನ್ಸರ್. ಮೀನ್ಸ್ ಸ್ಯಾಟರ್ಡೇಗೆ 3 ಡೇಸ್ ಆ್ಯಡ್ ಮಾಡಿ. ಸ್ಯಾಟರ್ಡೇ ಅಂದರೆ ಸಂಡೇ, ಮಂಡೇ ಆ್ಯಂಡ್ ಟ್ಯೂಸ್ಡೇ ಇಸ್ ಅವರ್ ಆನ್ಸರ್. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್ ಅಂತ ಮತ್ತೆ ಸಾಲ್ವ್ ಮಾಡೋಣ. January 28 is Tuesday. 2004 March 18 ಯಾವ ಡೇ ಇರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ನಾವೇನು ಮಾಡೋಣ ಅಂದರೆ 1862 January 28 ಇಂದ 2004 January 28 ಬರೋಣ. ಆಮೇಲೆ ನೆಕ್ಸ್ಟ್ 2004 March 18 ಬರೋಣ. ಮೀನ್ಸ್ 1862 January 28 ಇಂದ 2004 January 28 ಬಂದಮೇಲೆ 2004 March 18 ಬರೋಣ. ಫಸ್ಟ್ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಆಮೇಲೆ ಇಲ್ಲಿ ಬರೋಣ. ಯಾಕಂದರೆ ಇದು ಕ್ಯಾಲ್ಕುಲೇಷನ್ ಈಸಿ ಮಾಡುತ್ತೆ. ಡೈರೆಕ್ಟ್ ಇಲ್ಲಿ ಬಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಫಸ್ಟು ಈ 2 ಇಯರಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡೋಣ. ಫಸ್ಟು 2004 - 1862 ಮೀನ್ಸ್ 2 4 1 0 ಮೀನ್ಸ್ 142 ಇಯರ್ಸ್ ಗ್ಯಾಪ್ ಇದೆ. 142 ಇಯರ್ ಗ್ಯಾಪಲ್ಲಿ ಎಷ್ಟು ಲೀಪ್ ಇಯರ್ ಬರ್ತವೆ? 4 ಮಾಡಿದರೆ 4 3 12 4 5 20 ಮೀನ್ಸ್ 35 ಲೀಪ್ ಇಯರ್ಸ್ ಬರ್ತವೆ. ಓಕೆನಾ? ಆ್ಯಕ್ಚುಲ್ ಆಗಿ 35 ಲೀಪ್ ಇಯರ್ ಬರದೆ 34 ಬರ್ತವೆ. ಯಾಕಂದರೆ 1862 ಇಂದ ನಾವು 2004 ಹೋಗಬೇಕಾದ್ರೆ 1900 ಆ್ಯಂಡ್ 2000 ಬರುತ್ತೆ. ಬಟ್ 1900 ಈಸ್ ಎ ನಾಟ್ ಎ ಲೀಪ್ ಇಯರ್, 2000 ಈಸ್ ಎ ಲೀಪ್ ಇಯರ್. ಓಕೆನಾ? ಸೆಂಚುರೀಸನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ. ಹಾಗಾಗಿ 19 ಇಯರ್ನ ಲೀಪ್ ಇಯರ್ ಕನ್ಸಿಡರ್ ಮಾಡಿದೆ.
1 ಇಯರ್ ಮೈನಸ್ ಮಾಡಿದ್ರೆ 34 ಇಸ್ ಎ ಲೀಪ್ ಇಯರ್. ಟೋಟಲ್ ಇವಾಗ ನಾವು ಇದನ್ನ 142 ಪ್ಲಸ್ 34 ಅಂತ ಬರೀಬೋದು. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಡೇಸ್ ಗ್ಯಾಪ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. 28 ಆಫ್ ಜನವರಿ ಜನವರಿಯಲ್ಲಿ 31 ಡೇಸ್ ಇರ್ತವೆ. 31 ಮೈನಸ್ 28 ಜನವರಿನ 3 ಡೇಸ್ ಉಳಿದು ಇಲ್ಲಿ ಪ್ಲಸ್ ಫೆಬ್ರವರಿ ಇವಾಗ ನೋಡ್ರಿ 2004 ಇಸ್ ಎ ಲೀಪ್ ಇಯರ್. ಫೆಬ್ರವರಿಲಿ 29 ಡೇಸ್ ಇರ್ತವೆ. 29 ಪ್ಲಸ್ ಮಾರ್ಚ್ನ 18 ಡೇಸ್. ಇವೆರಡನ್ನ ಆ್ಯಡ್ ಮಾಡಿ ಏನೊಂದು ರಿಸಲ್ಟ್ ಬರುತ್ತಲ್ಲ ಅದನ್ನ ಡಿವೈಡ್ ಬೈ 7 ಮಾಡಿದರೆ ನಮ್ಗೆ ರಿಸಲ್ಟ್ ಸಿಗುತ್ತೆ. 142 ಪ್ಲಸ್ 34 ಪ್ಲಸ್ 3 ಪ್ಲಸ್ ಇದನ್ನು 1 ಅಂತ ಬರೀಬೋದು ಪ್ಲಸ್ ಇದನ್ನು 4 ಅಂತ ಬರೀಬೋದು. 142 ನಾವು 7 ಡಿವೈಡ್ ಮಾಡಿದರೆ ರಿಮೈಂಡರ್ 2 ಸಿಗುತ್ತೆ. ಇಲ್ಲಿ 34ನ 7 5 35 ಮೀನ್ಸ್ 1 ಇನ್ಕ್ರೀಸ್ ಇದ್ದರೆ ಅದನ್ನು ಮೈನಸ್ ಅಂತ ಬರೀಬೋದು. ಪ್ಲಸ್ 3 ಪ್ಲಸ್ 1 ಪ್ಲಸ್ 4 ಪ್ಲಸ್ 1 ಮೈನಸ್ 1 ಗೆಟ್ ಕ್ಯಾನ್ಸರ್. 4 5 6 7 ಕ್ಯಾನ್ಸರ್ 2 ಮೀನ್ಸ್ ಟ್ಯೂಸ್ಡೇಗೆ 2 ಡೇಸ್ ಆ್ಯಡ್ ಮಾಡಿದರೆ ವೆನ್ಸ್ಡೇ ಥರ್ಸ್ಡೇ. ಅವರ್ ಆನ್ಸರ್ ಇಸ್ ಥರ್ಸ್ಡೇ. ಅದೇ ರೀತಿ ಈ ಒಂದು ಕ್ವಶನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಇವಾಗ 1756 ಜೂನ್ 13 ಇಸ್ ಎ ಸಂಡೇ. ಇವಾಗ ನಾವು 2018 ಫೆಬ್ರವರಿ ಕೇಳ್ತಿದ್ದಾರೆ. ಬಟ್ ನೋಡ್ರಿ ಇವಾಗ 2018 ಜೂನ್ 13 ಬಂದರೆ ಮತ್ತೆ ನಾವು ರಿವರ್ಸ್ ಹೋಗಬೇಕಾಗುತ್ತೆ. ರಿವರ್ಸ್ ಹೋಗೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಹಾಗಾಗಿ ಫಸ್ಟ್ ಏನು ಮಾಡೋಣ, 2017 ಬರೋಣ. 17 ಒಂದು ಮಂತಿನ ಆ್ಯಡ್ ಮಾಡಿಕೊಂಡು 2018 ಹೋಗೋಣ. ಮೀನ್ಸ್ 2017 ಜೂನ್ 13 ಬರೋಣ ಫಸ್ಟು. ಆಮೇಲೆ 2018 ಫೆಬ್ರವರಿ 27 ಹೋಗೋಣಂತೆ. ಈ ಒಂದು ಗ್ಯಾಪಲ್ಲಿ ಎಷ್ಟು ಇಯರ್ ಗ್ಯಾಪ್ ಇದೆ ನೋಡೋಣ. 2017 ಮೈನಸ್ 1756 1 6 261 ಡೇಸ್ 261 ಇಯರ್ಸ್ ಗ್ಯಾಪ್ ಇದೆ. ಇದರಲ್ಲಿ ಎಷ್ಟು ಲೀಪ್ ಇಯರ್ ಇದಾವೆ? 261 by 4 6 5 65 ಲೀಪ್ ಇಯರ್ಸ್. 65 ಲೀಪ್ ಇಯರ್ಸ್ ಬರ್ತವೆ. ಬಟ್ 1700 ಇಂದ 2000 ಹೋಗ್ಬೇಕಾದ್ರೆ 1800 ಆ್ಯಂಡ್ 1900 ಆ್ಯಂಡ್ 2000 ಬರುತ್ತೆ. ಇದರಲ್ಲಿ 1800 ಆ್ಯಂಡ್ 1900 ಲೀಪ್ ಇಯರ್ಸ್ ಆಗಿರಲ್ಲ. ಹಾಗಾಗಿ -2 ಡೇಸ್ ಮಾಡಬೇಕು ಇಲ್ಲಿ. ಹಾಗೆ 261 ಪ್ಲಸ್ 63 ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಜೂನಿನ 13 ಡೇಲಿ ನಾವಿದ್ದೀವಿ. ಮೀನ್ಸ್ ಜೂನಲ್ಲಿ 30 ಡೇಸ್ ಇರ್ತವೆ. 30 ಮೈನಸ್ 13 ಮೀನ್ಸ್ 17 ಡೇಸ್ ಆಫ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಪ್ಲಸ್ ಫೆಬ್ರವರಿ 27 ಡೇ. ಇದು ಎರಡನ್ನು ಆ್ಯಡ್ ಮಾಡಿ ಏನು ರಿಸಲ್ಟ್ ಬರುತ್ತಲ್ಲ ಅದನ್ನು ನಾವು ಸಂಡೇ ಅಂತ ಆ್ಯಡ್ ಮಾಡಬೇಕಾಗುತ್ತೆ. ಅವಾಗ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. 261 ಪ್ಲಸ್ 63 ಪ್ಲಸ್ 17 ಪ್ಲಸ್ 3 ಪ್ಲಸ್ 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 3 ಪ್ಲಸ್ 27. 261 ಡಿವೈಡ್ ಬೈ 7 ಮಾಡಿದರೆ 7 1 7 7 3 21 7 7 49 ಪ್ಲಸ್ ಇಲ್ಲಿ 2 ಉಳಿಯುತ್ತೆ. ಇಲ್ಲಿ 0, ಇಲ್ಲಿ 3 ಪ್ಲಸ್ 3 ಪ್ಲಸ್ 3 ಪ್ಲಸ್ ಇವಾಗ 2 3 ಆ್ಯಂಡ್ 2 ಸೇರಿ 7 ಆಗುತ್ತೆ. ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಪ್ಲಸ್ 3 ಪ್ಲಸ್ 27 27 7 4 28 1 ಇನ್ಕ್ರೀಸ್ ಆದರೆ ಮೈನಸ್ ಅಂತ ಬರಿಬೋದು. ಇವಾಗ ಇದು ಆ್ಯಡ್ ಮಾಡಿ ಡಿವೈಡ್ ಮಾಡೋಣ. 3 3 6 3 9 12 15 17 17 minus 1 16 ಡಿವೈಡ್ ಬೈ 7 ನಮಗೆ ರಿಮೈಂಡರ್ 2 ಸಿಗುತ್ತೆ. ಟ್ಯೂಸ್ಡೇ ಆಗಿ ಸಂಡೇ ಆದಮೇಲೆ ಮಂಡೇ ಟ್ಯೂಸ್ಡೇ. ದ ಆನ್ಸರ್ ಈಸ್ ಟ್ಯೂಸ್ಡೇ.
ಅದೇ ರೀತಿ ಇವಾಗ ಫಾರ್ವರ್ಡ್ ಹೋದ್ವಿ, ಅದೇ ರೀತಿ ಬ್ಯಾಕ್ವರ್ಡ್ ಬಂದರೆ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ಸಪೋಸ್ ಇವಾಗ ನಮಗೆ 2020 ಮಂಡೇ ಅಂತ ಕೊಟ್ಟಿದ್ದಾರೆ, 1952 ಯಾವ ಡೇ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ನಾವು ಎಕ್ಸ್ ಡೇ ಅಂತ ತಿಳ್ಕೊಳ್ಳೋಣ. ಬ್ಯಾಕ್ವರ್ಡ್ ಹೋಗೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ನಾವು ಇದನ್ನು ಎಕ್ಸ್ ಅಂತ ತಿಳ್ಕೊಂಡು ಇದರಿಂದನೇ ಇದನ್ನು ಫೈಂಡ್ ಮಾಡೋಣ. ಲೈಕ್ ಇವಾಗ 1952 ಇಂದ ಮಾರ್ಚ್ 23, 2020 ಮಾರ್ಚ್ 23ಗೆ ಟ್ರಾನ್ಸ್ಫರ್ ಆದಮೇಲೆ 2020 ಜೂನ್ 29 ಇಲ್ಲಿ ಹೋಗೋಣ. ಫಸ್ಟು ಈ ಒಂದು 2 ಇಯರ್ಲಿ ಎಷ್ಟು ಗ್ಯಾಪ್ ಇದೆ ಕ್ಯಾಲ್ಕುಲೇಟ್ ಮಾಡೋಣ. 52, 8, 6, 68, 68/4 = 17 ಲೀಪ್ ಇಯರ್ಸ್. ನೋಡಿ 1952 ಅಂತ ನಾವು 2020 ಹೋಗ್ತಿದ್ದೀವಿ, ಇಲ್ಲಿ 2000 ಸೆಂಚುರಿ ಒಂದು ಬರುತ್ತೆ. ಇದು ಲೀಪ್ ಇಯರ್ ಕನ್ಸಿಡರ್ ಮಾಡೋದು, ಹಾಗಾಗಿ ನಮಗೆ ಟೋಟಲ್ 17 ಲೀಪ್ ಇಯರ್ಸ್ ಸಿಗ್ತದೆ. 68 + 17 ಇಲ್ಲಿಂದ ಮಾರ್ಚಿಂದ ಜೂನ್ಗೆ ಹೋಗ್ಬೇಕಾದ್ರೆ ಮಾರ್ಚಲ್ಲಿ 31 ಡೇಸ್ ಮೈನಸ್ 23 ಮೀನ್ಸ್ ಮಾರ್ಚಿನ 8 ಡೇಸ್ ಪ್ಲಸ್ ಏಪ್ರಿಲ್, ಮೇ, ಜೂನ್ನ 29th ಡೇ. ಇದನ್ನು ಆ್ಯಡ್ ಮಾಡಿ ಏನು ರಿಸಲ್ಟ್ ಬರುತ್ತಲ್ಲ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. 68 + 17 + 8 + 2 + 3 + 1 78 ಎಷ್ಟು ಬರುತ್ತೆ ರಿಮೈಂಡರ್? 5 + 3 + 1 + 2 + 3 + 1 3 + 6 + 7 5 6 7 ಮೀನ್ಸ್ 1 ನಮಗೆ ರಿಮೈಂಡರ್ ಸಿಕ್ಕಿದೆ. ಇಲ್ಲಿ ನೋಡ್ರಿ, ನಾವು ಎಕ್ಸಿಂದ 1 ಡೇ ಆ್ಯಡ್ ಮಾಡಿದರೆ ನಮಗೆ ಮಂಡೇ ಸಿಗ್ತಿದೆ. ಮೀನ್ಸ್ ಎಕ್ಸಿಗೆ ಇವಾಗ ನಾವು ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ 1 + ಮಂಡೇ ಇದು ನಮ್ಗೆ ಸಿಗ್ತಿದೆ. ಬಟ್ ನಾವು ಬ್ಯಾಕ್ ಸೈಡ್ ಹೋಗ್ತಿದ್ದೀವಲ್ಲ, 1 ಡೇ ಮೈನಸ್ ಆದರೆ ನಮಗೆ ಇಲ್ಲಿಂದ ನಾವು ಬ್ಯಾಕ್ ಸೈಡ್ ಹೋದರೆ ನಮಗೆ ಸಂಡೇ ಸಿಗುತ್ತೆ. ಈ ಒಂದು ಪಾಯಿಂಟ್ ಅರ್ಥ ಆಯ್ತಾ ನಿಮಗೆ? ಇಲ್ಲಿ ನೋಡಿ, ನಾವು ಆಗಲೇ ಮುಂದೆ ಹೋಗ್ತಿದ್ವಿ, ಫಾರ್ವರ್ಡ್ ಹೋಗ್ತಿದ್ವಿ, ಆ್ಯಡ್ ಮಾಡ್ತಿದ್ವಿ. ಇವಾಗ ನಾವು ಬ್ಯಾಕ್ವರ್ಡ್ ಬರ್ತಿದ್ವಿ, ಮೀನ್ಸ್ ಮಂಡೇ ಅಂತ 1 ಡೇ ಬ್ಯಾಕ್ ಬರ್ತಿದ್ವಿ. ಹಾಗಾಗಿ ಇದನ್ನು ಸಂಡೇ ಆಗಿ ಕನ್ಸಿಡರ್ ಮಾಡ್ತೀವಿ. ಇವಾಗ ನಾವು ಕ್ಯಾಲೆಂಡರ್ ರಿಪೀಟ್ ಯಾವಾಗ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಮೀನ್ಸ್ 2007ನ ಕ್ಯಾಲೆಂಡರ್ ಯಾವಾಗ ರಿಪೀಟ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಕ್ಯಾಲೆಂಡರ್ ರಿಪೀಟ್ ಆಗಬೇಕಂದ್ರೆ ಕಂಡೀಷನ್ ಏನಂದರೆ ಆಡ್ ಡೇಸ್ 0 ಇರಬೇಕು. ಆಡ್ ಡೇಸ್ 0 ಇದ್ದರೆ ಸೇಮ್ ಕ್ಯಾಲೆಂಡರ್ ವಿಲ್ ಬಿ ರಿಪೀಟ್. ಮೀನ್ಸ್ ಇವಾಗ 2007ನಲ್ಲಿ 1 ಆಡ್ ಡೇ ಇರುತ್ತೆ, ಬಿಕಾಸ್ ಇಸ್ ಎ ಆರ್ಡಿನರಿ ಇಯರ್. 2008ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ನಾವು ಇದನ್ನು ಆ್ಯಡ್ ಮಾಡ್ಕೊತ ಹೋಗಬೇಕು. ಆ್ಯಡ್ ಮಾಡ್ಕೊತ ಹೋದ್ಮೇಲೆ 7 ಡಿವೈಡ್ ಆದರೆ ಆ ನಂಬರ್ಸು ಅವಾಗ ಆ ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ. ಮೀನ್ಸ್ 2008, 2009, 10, 11, 12, 13, 14, 15, 16, 17. ಇವಾಗ 9ಅಲ್ಲಿ 1, 1, 1, 2 ಬಿಕಾಸ್ 12 is a leap year. 1, 1, 1, 2, 1, 2. ಓಕೆ, ಇವಾಗ ಆ್ಯಡ್ ಮಾಡ್ಕೊಂತ ಹೋಗಿ ನಮಗೆ 7, 14, 21 ಈ ರೀತಿ ಸಿಕ್ಕರೆ ಅವಾಗ ಅಲ್ಲೇ ಸ್ಟಾಪ್ ಮಾಡಿ ಅದರ ನೆಕ್ಸ್ಟ್ ಇಯರೇ ರಿಪೀಟ್ ಆಗುತ್ತೆ. 1, 2, 3, 4, 5, 6, 7, 8, 9, 10, 11, 12, 13, 14 ಮೀನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. 14 ಆಯಿತಾ? 14 7 ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ ಆ್ಯಂಡ್ 0 ಆಡ್ ಸಿಗುತ್ತೆ. ಮೀನ್ಸ್ 18 ಈಸ್ ದ ಆನ್ಸರ್. ಮೀನ್ಸ್ 2018 ಕ್ಯಾಲೆಂಡರ್ ಈಸ್ ಈಕ್ವಲೆಂಟ್ ಟು 2007 ಕ್ಯಾಲೆಂಡರ್. ಇವಾಗ ಇದೇ ರೀತಿ 2008ನ ಕ್ಯಾಲೆಂಡರ್ ಯಾವಾಗ ರಿಪೀಟ್ ಆಗುತ್ತಾ ನೋಡೋಣ.
2008ನ ಕ್ಯಾಲೆಂಡರ್ ಯಾವಾಗ ರಿಪೀಟ್ ಆಗುತ್ತೆ ನೋಡೋಣ. ಯಾವಾಗ ಆ್ಯಡ್ ಮಾಡ್ಕೊಂತ ಹೋಗಿ 7th ಡಿವೈಡ್ ಆದರೆ ಕಂಪ್ಲೀಟ್ಲಿ ಡಿವೈಡ್ ಆದರೆ 2008ನ ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ. 2 3 4 5 6 7 ಇಲ್ಲಿ ಕಂಪ್ಲೀಟ್ ಆಯ್ತಾ. ಮೀನ್ಸ್ 2013 ಕ್ಯಾಲೆಂಡರ್ ಇಕ್ವಿವೆಲೆಂಟ್ ಟು 2008. ಬಟ್ ಈ ರೀತಿ ಆಗಲಿಕ್ಕೆ ಪಾಸಿಬಲ್ ಇಲ್ಲ. ಏನಕ್ಕೆ ಅಂದರೆ 2008 ಇಸ್ ಎ ಲೀಪ್ ಇಯರ್, ಬಟ್ 2013 ಇಸ್ ಎ ನಾಟ್ ಎ ಲೀಪ್ ಇಯರ್. ಈ ರೀತಿ ಆಗೋದ್ರಿಂದ ಇದು ರಿಪೀಟ್ ಆಗಲಿಕ್ಕೆ ಪಾಸಿಬಲ್ ಇಲ್ಲ. ಯಾಕಂದರೆ ಇಲ್ಲಿ 365 ಡೇಸ್ ಇದ್ದಾವೆ, ಇಲ್ಲಿ 366 ಡೇಸ್ ಇದ್ದಾವೆ. ಹಾಗೆ 2008ನ ಲೀಪ್ ಇಯರ್ ಆಗಿರಬೇಕು ಮತ್ತು ಡಿವಿಸಿಬಲ್ ಬೈ 7 ಆಗಿರಬೇಕು ಕಂಪ್ಲೀಟ್ಲಿ. ಆ ರೀತಿ ಯಾವ ಇಯರ್ ಇದೆ ಅಂತ ಫೈಂಡ್ ಔಟ್ ಮಾಡೋಣ ಮೊದಲು. ಆ ರೀತಿ ಆಗ್ಲಿಕ್ಕೆ ಪಾಸಿಬಲ್ 2012 ಆಗಿರಬೇಕು, ಇಲ್ಲ 2016 ಆಗಿರಬೇಕು, 2020 ಆಗಿರಬೇಕು. ಈ ರೀತಿ ನಾವು ನೋಡ್ಕೊಂಡು ಹೋಗೋಣ. ಡಿವೈಡ್ ಮಾಡೋಣ, ಎಲ್ಲ ಆ್ಯಡ್ ಮಾಡಿ ಡಿವೈಡ್ ಮಾಡೋಣ. ಇವಾಗ 21 22 ಇವಾಗ ನೋಡಿ 5 10 15 20 25 30 35 ಮೀನ್ಸ್ 35 7th ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಹಾಗಾಗಿ ದ 36 is ಅವರ್ ಆನ್ಸರ್. 36 is divisible by 4 ಆ್ಯಂಡ್ ಇದು ಕೂಡ ಲೀಪ್ ಇಯರ್ ಆಗಿರುತ್ತೆ. ಹಾಗಾಗಿ 2008ನ ಕ್ಯಾಲೆಂಡರ್ 2036ಗೆ ಇಕ್ವಿವೆಲೆಂಟ್ ಆಗಿರುತ್ತೆ. ಓಕೆನಾ. ಇವಾಗ ನೀವು ನೋಡ್ರಿ, ಯಾವುದಾದ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ ಒಂದೊಂದು ಆ್ಯಡ್ ಮಾಡ್ಕೊಂಡು ಹೋಗಿ, ಬಟ್ ಆನ್ಸರ್ ನಿಮಗೆ ಎಲ್ಲಿ ಸಿಗಲ್ಲ, ಬಟ್ ಅಟ್ ದ ಎಂಡ್ ಇಲ್ಲಿ ಸಿಗುತ್ತೆ. ಓಕೆನಾ. ಈ ಒಂದು ಪ್ರಾಬ್ಲಮ್ ನಮಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಕ್ಯಾಲೆಂಡರ್ನ ಎಲ್ಲ ಪ್ರಾಬ್ಲಮ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.